ಹಾರ್ಡಿ ವೈನ್ಬರ್ಗ್ ಲಾ ಪ್ರಕಾರ ನಾವೀಗ ತಾನೇ ನೋಡಿರೋ ಹಾಗೆ P plus Q, gene frequency of gene capital M and gene frequency of gene small m, P plus Q will be equal to 1. ಅಷ್ಟೇ ಅಲ್ಲ, ಈ ನಿಯಮ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನು ಹೇಳುತ್ತೆ, ನಾಟ್ ಓನ್ಲಿ P plus Q is equal to 1, even P plus Q whole square is also equal to 1 ಅಂತ. P plus Q whole square is also equal to 1 ಅಂತ. ಹೇಗೆ? ಈಗ ಆ ಪಾಪ್ಯುಲೇಷನ್ನಲ್ಲಿರುವಂಥ ಹೆಟ್ರೋಝೈಗಸ್ ಇಂಡಿವಿಜುವಲ್ಸ್ ರ್ಯಾಂಡಮ್ ಆಗಿ ಮೇಟ್ ಮಾಡ್ತವೆ ಅಂತ ಅಂದ್ಕೊಳ್ಳೋಣ. ಹೆಟ್ರೋಝೈಗಸ್ ಇಂಡಿವಿಜುವಲ್ಸ್ ಕ್ಯಾಪಿಟಲ್ M ಸ್ಮಾಲ್ m, ಕ್ಯಾಪಿಟಲ್ M ಸ್ಮಾಲ್ m. ಗ್ಯಾಮೀಟ್ಸ್ ಕ್ಯಾಪಿಟಲ್ M and ಸ್ಮಾಲ್ m, ಕ್ಯಾಪಿಟಲ್ M and ಸ್ಮಾಲ್ m. ಸೊ ಚೆಕರ್ ಬೋರ್ಡ್ ಹಾಕಿ ಬರೋ ಕಾಂಬಿನೇಷನನ್ನು ಬರೀತೀರಾ. M and M, ಕ್ಯಾಪಿಟಲ್ M and ಕ್ಯಾಪಿಟಲ್ M, ಕ್ಯಾಪಿಟಲ್ M ಕ್ಯಾಪಿಟಲ್ M, ಕ್ಯಾಪಿಟಲ್ M ಸ್ಮಾಲ್ m, ಕ್ಯಾಪಿಟಲ್ M ಸ್ಮಾಲ್ m, ಸ್ಮಾಲ್ m ಸ್ಮಾಲ್ m. 1:2:1 ರೇಷಿಯೋನಲ್ಲಿ, ಟಿಪಿಕಲ್ ಮೆಂಡಿಲಿಯನ್ ರೇಷಿಯೋನಲ್ಲಿ ಬರುತ್ತೆ. ನಾವು ಆಗಲೇ ನೋಡಿದ್ದೀವಿ, ಜೀನ್ ಫ್ರೀಕ್ವೆನ್ಸಿ ಆಫ್ ದಿ ಡಾಮಿನೆಂಟ್ ಜೀನ್ M ಈಸ್ ಸ್ಮಾಲ್ p, represented as small p. Gene frequency of recessive gene, ದುರ್ಬಲ ಜೀನ್ Q ಅಂತ ಸಂಕೇತ ತೋರಿಸಿದ್ದೀವಿ. ಸೊ M and M ಅಂದರೆ P ಇಂಟು P ಸ್ಕ್ವೇರ್ ಆಗುತ್ತೆ. ಸ್ಮಾಲ್ m and ಸ್ಮಾಲ್ m ಅಂದರೆ Q ಇಂಟು Q ಸ್ಕ್ವೇರ್ ಆಗುತ್ತೆ. ಕ್ಯಾಪಿಟಲ್ M ಸ್ಮಾಲ್ m ಇದ್ದರೆ P and Q ಆಗುತ್ತೆ. ಕ್ಯಾಪಿಟಲ್ M ಸ್ಮಾಲ್ m ಇದ್ದರೆ P and Q ಆಗುತ್ತೆ. ಸೊ ಇದನ್ನು ಒಟ್ಟಿಗೆ ಸೇರಿಸಿ ಬರೆದರೆ ಏನಾಯಿತು, P ಸ್ಕ್ವೇರ್ ಪ್ಲಸ್ 2PQ ಪ್ಲಸ್ Q ಸ್ಕ್ವೇರ್. P ಸ್ಕ್ವೇರ್ ಪ್ಲಸ್ 2PQ ಪ್ಲಸ್ Q ಸ್ಕ್ವೇರ್. P ಸ್ಕ್ವೇರ್ ಪ್ಲಸ್ 2PQ ಪ್ಲಸ್ Q ಸ್ಕ್ವೇರ್ ಅನ್ನೋದು it is the expansion of this binomial P plus Q whole square equals P square plus 2PQ plus Q square. ಇದು ನಮಗೆಲ್ಲ ಗೊತ್ತಿರೋ ಅಂಶ. ಈಗ ನಾವು ಪಡೆದುಕೊಂಡಿರುವಂಥ ಈ ಜೀನ್ ಫ್ರೀಕ್ವೆನ್ಸಿನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. P ಸ್ಕ್ವೇರ್ ಅಂದರೆ P is 0.6, 0.6 ಇಂಟು 0.6, 0.36 ಆಗುತ್ತೆ. Q is 0.4, so 2PQ ಅಂದರೆ 2 ಇಂಟು 0.6 ಇಂಟು 0.4, 0.24 ಇಂಟು 2, 0.48 ಆಗುತ್ತೆ. Q is 0.4, Q ಸ್ಕ್ವೇರ್ is 0.4 ಇಂಟು 0.4, 0.16 ಆಗುತ್ತೆ. ಸೊ 0.36 ಪ್ಲಸ್ 0.48 ಪ್ಲಸ್ 0.16 ಮೂರನ್ನು ಆ್ಯಡ್ ಮಾಡಿ, ಇಟ್ ಬಿಕಮ್ಸ್ 1. ಸೊ 0.36, 0.48 ಪ್ಲಸ್ 0.16 ಈಸ್ ಈಕ್ವಲ್ ಟು 1. P ಸ್ಕ್ವೇರ್ ಪ್ಲಸ್ 2PQ ಪ್ಲಸ್ Q ಸ್ಕ್ವೇರ್ ಈಸ್ ಆಲ್ಸೋ ಈಕ್ವಲ್ ಟು 1. ಅಂದರೆ ಹಾರ್ಡಿ ವೈನ್ಬರ್ಗ್ ನಿಯಮದ ಪ್ರಕಾರ ಎಲ್ಲಿಯವರೆಗೂ ಒಂದು ಪಾಪ್ಯುಲೇಷನ್ನಲ್ಲಿ ರ್ಯಾಂಡಮ್ ಮೇಟಿಂಗ್ ನಿರಂತರವಾಗಿ ನಡೀತಾ ಇರುತ್ತೋ ಅಲ್ಲಿಯವರೆಗೂ ಆ ಪಾಪ್ಯುಲೇಷನ್ನಿನ ಜೀನ್ ಫ್ರೀಕ್ವೆನ್ಸಿ ತನ್ನ ಸಮತೋಲನವನ್ನು ಕಾಪಾಡಿಕೊಂಡು ಬರುತ್ತೆ. ಜೀನ್ ಫ್ರೀಕ್ವೆನ್ಸಿ ರಿಮೈನ್ಸ್ ದ ಸೇಮ್. ಜೀನ್ ಫ್ರೀಕ್ವೆನ್ಸಿ ಸಮತೋಲನವನ್ನು ಕಾಪಾಡಿಕೊಂಡು ಬರ್ತಾ ಇದೆ ಅಂತಂದರೆ ಆ ಒಂದು ಪಾಪ್ಯುಲೇಷನಲ್ಲಿ ಜೀವ ವಿಕಾಸ ಆಗ್ತಾ ಇಲ್ಲ. ಒಂದು ವೇಳೆ ಯಾವುದೇ ಕಾರಣಕ್ಕೆ, ಅದು ಮ್ಯೂಟೇಷನ್ ಇರ್ಬೋದು, ನ್ಯಾಚುರಲ್ ಸೆಲೆಕ್ಷನ್ ಇರ್ಬೋದು, ಅಥವಾ ಐಸೋಲೇಷನ್ ಇರ್ಬೋದು, ಯಾವುದೇ ಒಂದು ಕಾರಣಕ್ಕೆ ಈ ಸಮತೋಲನವೇನಾದರೂ ಏರ್ಪೇರಾದರೆ ಆಗ ಆ ಒಂದು ಪಾಪ್ಯುಲೇಷನ್ನಲ್ಲಿ ಜೀವ ವಿಕಾಸ
ಪ್ರಾರಂಭವಾಗಿದೆ. ಇದನ್ನು ಹಾರ್ಡಿ ವೇನ್ಬರ್ಗ್ ನಿಯಮ ನಿರೂಪಿಸುತ್ತೆ.